ಆದರೆ ಯಾಕೋ ಏನೋ ಈ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ನ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಮಾತು 5 ಗ್ಯಾರಂಟಿಗಳು ಕೊಡ್ತೇವೆ ಅಂದರು. ಕೊನೆಗೆ ಈಗ 5 ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ನಿಜಕ್ಕೂ ಏನಾದರೂ ಈ ರಾಜ್ಯದ ಹೆಣ್ಮಕ್ಳು ಬಹಳ ಜನ ಇವತ್ತು ಕೂತಿದ್ರು. 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ನೀಡ್ತಾ ಇದ್ದೇವೆ ಅಂತ ಹೇಳ್ತೀರಿ. ಆ 2,000 ರೂಪಾಯಿ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಅಥವಾ ಎಲ್ಲರಿಗೂ ಕೂಡ ಅದು ಸಮರ್ಪಕವಾಗಿ ಮುಟ್ತಾ ಇದೆಯಾ? ಈ ಕಾರ್ಯಕ್ರಮಗಳು ಯಾವಾಗ ಚುನಾವಣೆಗಳು ಮುಂದೆ ನೋಡ್ತೇವೋ ಆ ಚುನಾವಣೆಗಳವರೆಗೂ ಆ ದುಡ್ಡನ್ನ ಅದೇ ರೀತಿ ಹಿಡಿದಿಟ್ಟು ಕೊನೆಗೆ ಆ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೋಸ್ಕರ ಜನರ ದಿಕ್ಕನ್ನ ತಪ್ಪಿಸ್ತಕ್ಕೋಸ್ಕರ ನೀವು ಈ ಗ್ಯಾರಂಟಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ನಿಜವಾದ ಮಹಿಳೆಯರ ಸಬಲೀಕರಣ ಮಾಡದಂತ ಧೀಮಂತ ನಾಯಕ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸ್ಥಳೀಯ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯಿತಿ, ಟಿಪಿ, ZP ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ನಿಲ್ತಕ್ಕಂಥದಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂಥದ್ದು ಇದೇ ದೇವೇಗೌಡರು ಸಾಹೇಬರು. ಮತ್ತೆ ಇತ್ತೀಚೆಗೆ ದೇವೇಗೌಡರ 96 ದಶಕದಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 50%, 33% ರಿಸರ್ವೇಶನ್ನ ಅತಿ ಹೆಚ್ಚು ಸಂಸತ್ ಸ್ಥಾನದಲ್ಲಿ ವಿಧಾನಸಭೆಗಳಲ್ಲಿ ಹೆಣ್ಣು ಮಕ್ಕಳನ್ನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಏನಾಗಿತ್ತು. ಅವತ್ತು ರಾಜ್ಯಸಭೆಯಲ್ಲಿ ನಂಬರ್ಸ್ ಇತ್ತು, ಬಿಲ್ ಕ್ಲಿಯರ್ ಆಯಿತು, ಪಾಸ್ ಆಯಿತು. ಆದರೆ ಲೋಕಸಭೆಯಲ್ಲಿ ಪಾಸ್ ಆಗ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ನಂಬರ್ಸ್ ಇರಲಿಲ್ಲ, ಬಿದ್ದೋಯ್ತು ಬಿಲ್ಲು. 96ರಲ್ಲಿ ದೇವೇಗೌಡರು ಸಾಹೇಬರು ಆಲೋಚನೆ ಮಾಡಿದಂಥದ್ದು 33% ರಿಸರ್ವೇಶನ್ ಕೊಡಬೇಕು ಅಂತ ನಮ್ಮ ಹೆಣ್ಮಕ್ಳಿಗೆ. ಆದರೆ ಇವತ್ತು ಅದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕನಸನ್ನ ನನಸು ಮಾಡಿದ್ದಾರೆ. 33% ಹೆಣ್ಣು ಮಕ್ಕಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭೆಗಳಲ್ಲಿ ಸಂಸತ್ನಲ್ಲಿ ನೋಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಇದು ನಿಜವಾದಂಥ ಮಹಿಳೆಯರ ಸಬಲೀಕರಣ. ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು, ನಾವೆಲ್ಲ ಮಾತಾಡ್ತೀವಿ ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿನ ನಿಷೇಧ ಮಾಡಿದ್ರು ಅಂತ. ಯಾತಕ್ಕೋಸ್ಕರ ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು? ನಾನು ಆಗಿನ್ನೂ PUC ನಲ್ಲಿ ಓದ್ತಾ ಇದ್ದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಅವರು ರಾತ್ರಿ ಎಷ್ಟೊತ್ತಿಗಾದ್ರೂ ಬರಲಿ, ಅದು 2 ಗಂಟೆ ಆಗಲಿ 3 ಗಂಟೆ ಆಗಲಿ, ನನ್ನ ಅವರ ಬಾಂಧವ್ಯ ಎಂಥದ್ದು ಅಂದರೆ ನಾನು ನಮ್ಮ ತಂದೆಯವ್ರಿಗೆ ಕಾದು ಕುಳಿತಾ ಇದ್ದೆ. ನಮ್ಮ ತಂದೆಯವರು ಬರೋವರೆಗೂ ನಾನು ಮಲಗ್ತಾ ಇರಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದಂಥದ್ದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ ಸಮಾಜಗಳು, ಸಮುದಾಯ, ಧರ್ಮ, ವರ್ಗ ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಪೂರಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆಗಳೇನಾಗಿತ್ತು, ಕಾರ್ಯಕ್ರಮಗಳೇನಾಗಿತ್ತು, ಇದರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ತಿಳಿಯನ್ನು ಮೂಡಿಸ್ತಾ ಇದ್ರು. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ನನಗೆ ಹೇಳ್ತಾರೆ, ಲಾಟ್ರಿ ಮತ್ತೆ ಸಾರಾಯಿನ ಯಾತಕ್ಕೋಸ್ಕರ ನೀವು ನಿಷೇಧ ಮಾಡಿದ್ರಿ ಅಂತ ಕೇಳಿದ್ರೆ ಕುಮಾರಣ್ಣ ಅವರು ಹೇಳ್ತಾರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಎಲ್ಲೇ ಹೋದ್ರೂ ಕೂಡ ಅವರ ಅಳಿಲಿನ ತೋಡ್ಕೊಳ್ತಾರೆ, ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಎಷ್ಟೋ ಜನ ರೈತರಿದ್ದೇವೆ, ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರಿದ್ದೇವೆ, 200 ರೂಪಾಯಿ 300 ರೂಪಾಯಿ ದುಡ್ಡನ್ನ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ಇವತ್ತು ಅದನ್ನ ಸಾರಾಯಿ ಮತ್ತೆ ಲಾಟ್ರಿಗೆ ಅದನ್ನ ಬಳಕೆ ಮಾಡ್ಕೋ ಮೂಲಕ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದನ್ನ ಹೆಣ್ಣು ಮಕ್ಕಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬಹಳ ಜನ ಬಂದರು, ನಿಮಗೆ 1000 ಕೋಟಿ ಕೊಡ್ತೇವೆ, ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಡಿ ಅಂದ್ರು, ಸೂಟು ಬೂಟ್ ಗಿರಾಕಿಗಳು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಸೂಟು ಬೂಟು ಗಿರಾಕಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದಲ್ಲ, ಬದಲಾಗಿ ನಮ್ಮ ನಾಡಿನ ರೈತರು, ದೀನ ದಲಿತರು, ನೊಂದಿರ್ತಕ್ಕಂಥ ವರ್ಗ, ಶೋಷಿತರು, ವಿಶೇಷವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಇಷ್ಟು 10 ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಜನತಾದಳ ಪಕ್ಷ
ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಅಕ್ಕಪಕ್ಕ ನಾವು ತಿರುಗಿ ನೋಡಿದ್ರೆ ರಾಜ್ಯಗಳಲ್ಲಿ ತಮಿಳುನಾಡು ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ತೆಲಂಗಾಣ ಬಿಡಿ, ಆಂಧ್ರ ತಗೊಳ್ಳಿ, ಎಲ್ಲೇ ನೋಡಿದ್ರೂ ಕೂಡ ನೀವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನೆಲೆ ಊರಿದೆ. ಯಾತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳು, ಇಷ್ಟೆಲ್ಲ ಸಾಧನೆಗಳು ಕೊಟ್ಟಿದ್ರು ಕೂಡ ಯಾಕೆ ನಾವು ಇಲ್ಲಿವರೆಗೂ ನಾವು ಅನ್ಕೊಂಡಂತ ಮಟ್ಟಕ್ಕೆ ನಮ್ಮ ಪಕ್ಷ ದಡ ಮುಟ್ಲಿಕ್ಕಾಗ್ಲಿಲ್ವಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ. ಚುನಾವಣೆ ಇನ್ನೂ 3 ವರ್ಷ ಇದೆ, ಇನ್ನೂ 1000 ದಿನ ಇದೆ. ಈಗಲೇ ಯಾಕೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಈಗಲೇ ಯಾಕೆ ನಾವು ಜನಗಳ ಬಳಿ ಹೋಗ್ಬೇಕು, ಚುನಾವಣೆ ಬಂದಾಗ ಹೋದ್ರೆ ಆಯಿತು ಅಂತಕ್ಕಂಥದ್ದು ಯಾರು ಕೂಡ ಆ ತಪ್ಪು ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಇವತ್ತು ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅಂದರೆ ಇದೇನು ಹೊಸ ಹೆಸರೇನು ಕೊಟ್ಟಿರ್ತ ಕಾರ್ಯಕ್ರಮದ ಹೆಸರಿರ್ಬೋದು, ಇದೇನು ಹೊಸದೇನಲ್ಲ ಜನತಾದಳ ಪಕ್ಷಕ್ಕೆ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಪರವಾಗಿ ಇದ್ದು, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಈ ಪಕ್ಷ ಸದೃಢವಾಗಿ ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.